ಜಮೀರ್ ಅಹ್ಮದ್ ಸಾಹೇಬ್ರು ಬಂದು ಒಂದು ಮೀಟಿಂಗ್ ಮಾಡಿದಾಗ ನಾನು ಕೂಡ ಇದ್ದಿದ್ದನ್ನು ಅವ್ರು ಏನು ಹೇಳಿದ್ರು ಅದೆಲ್ಲ ಅವ್ರಿಗೆ ಕೇಳ್ತಾ ಇದ್ರು, ಅವಾಗ ನಾನು ಅದು ಸಂದರ್ಭದಲ್ಲಿ ಅದು ಅಷ್ಟೇನು ನಡೀತು. ಅದು ಹೋದ ಮೇಲೆ ಇವ್ರೇನು ಇದನ್ನು ಪ್ರಚೋದನೆ ಮಾಡೋಕೆ ಶುರು ಮಾಡಿದ್ರು. ಪಾಪ ಬಡವರು ಎಲ್ಲರ ಮನೆಗಳನ್ನೆಲ್ಲ ಒಡೆದ್ಬಿಟ್ಟು ಟಿವಿಗಳು ಏನಿಲ್ಲ, ಮನೆ ಹೆಣ್ಮಕ್ಳಿಗೆ ಕೂಡ ಬಹಳಷ್ಟು ತೊಂದರೆ ಕೊಟ್ಟು ಅವತ್ತು ಕರೆದು ರಿಸರ್ವ್ ವ್ಯಾನ್ ಅವತ್ತು ಹಾಕಿದಾರೆ, ಇವತ್ತಿನ ತನಕ ತೆಗೆದಿಲ್ಲ. ಅಲ್ಲಿ ಒಂದು ಗರಡಿ ಮನೆ ಇದೆ ಮಸೀದಿ ಹತ್ರ, ಅವ್ರ ಜಾಗದೊಳಗನ್ನ ಅದನ್ನು ತೆಗಿಯಕ್ಕೆ ಹೋದ್ರ ಪೊಲೀಸರು ತೆಗೆದ್ರು ಸಹಿತ ಮತ್ತೆ ಗಲಾಟೆ ಮಾಡಿ ಮತ್ತಲ್ಲಿ ಧ್ವಜ ಹಾಕಿದಾರೆ. ಒಂದು ಹಿಂದೂ ಧ್ವಜ ತಗೊಂಡ್ಬಂದು ಮಸೀದಿ ಒಳಗೆ ಹಾಕಿದಾರೆ. ಅದನ್ನು ತೆಗಿಬೇಕು ಅಂತಂದ್ರು ಆಗ್ತಾ ಇಲ್ಲ ಇವತ್ತಿನವರೆಗೂ. ಇವತ್ತು ರಿಸರ್ವ್ ವ್ಯಾನ್ಗಳು ಎರಡು ಅಲ್ಲಿ ಅಶಾಂತತೆ ಇದೆ. ಯಾವ ಸಂದರ್ಭದಲ್ಲಿ ಏನಾಗ್ತದೋ ನನಗೆ ಗೊತ್ತಿಲ್ಲ. ಆದ್ದರಿಂದ ಸರ್ಕಾರ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಲ್ಲಿ ಹಾಕಿರ್ತಕ್ಕಂಥ ಏನು ಧ್ವಜ ಹಾಕಿದಾರೆ ಆ ಧ್ವಜವನ್ನು ತೆಗೆಸಬೇಕು ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ. ಹೀಗೆ ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರು ಹೇಳಿದಾಗೆ ನಾವೇನೋ ಸುಳ್ಳೋ ಸತ್ಯನೋ ತಿಳಿಯದೆ ಸರಿಯಾಗಿ ಪರಾಮರ್ಶೆ ಮಾಡದೆ ಏನೋ ಹೇಳ್ಬಿಡ್ತೇವೆ. ಆದ್ರೆ ಅಲ್ಲಿ ಜನಗಳ ಜೀವನ ಹೋಗುವಂತ ಸಾಧ್ಯತೆ ಇರುತ್ತೆ, ಜನಗಳ ಜೀವನ ಒಡೆದು ಹೋಗುವಂತದ್ದಾಗುತ್ತೆ. ನಾವು ಸಮಾಜ ಕಟ್ಟುವ ಕೆಲಸ ಮಾಡಬೇಕು ಬಿಟ್ರೆ ಒಡೆಯೋದ್ರಿಂದ ನಿಜವಾಗ್ಲೂ ಯಾರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಇತಿಹಾಸದ ಕಡೆಗೆ ನಾನು ಹೋಗೋದಿಲ್ಲ, ಆದ್ರೆ ಅಷ್ಟೇ ಮನವಿ ಮಾಡ್ತೇನೆ ಎಲ್ಲರಲ್ಲಿ ನಾವು ಕೂಡಿ ಬದುಕಬೇಕಾಗಿದೆ. ಒಬ್ಬರ ಮೇಲೆ ಒಬ್ಬರನ್ನ ಎತ್ತು ಕಟ್ಟಿದ್ರೆ ನಮ್ಗೆ ವೋಟ್ ಬರ್ಬೋದು, ನಮ್ ಬೇಳೆ ಬೇಯ್ಬಹುದು, ಆದ್ರೆ ಅವರ ಹೊಟ್ಟೆ ಮೇಲೆ ಕಲ್ಲನ್ನ ಹಾಕಿದಾಗೆ ಆಗುತ್ತೆ. ಸಮಾಜ ಒಡೆಯುವಂತ ಕೆಲಸ ನಾವು ಮಾಡೋದು ಬೇಡ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನೀವ್ ಹೇಳಿದ್ದಕ್ಕೆ ಯಾವುದೇ ದೇವಸ್ಥಾನ ವಫ್ ಆಸ್ತಿಯಲ್ಲಿದ್ರೆ ಅದನ್ನ ದೇವಸ್ಥಾನ ಅಂತಾನೆ ಮಾಡ್ತೇವೆ, ದೇವಸ್ಥಾನ ಅಂತಾನೆ ಮಾಡ್ತೇವೆ. ಪಾಣಿಯಲ್ಲೂ ಕೂಡ ದೇವಸ್ಥಾನದ ಹೆಸರು ಕೂರಿಸ್ತೇವೆ. ಇದು ವಫ್ ಸಚಿವರ ಸಲಹೆ ಮೇರೆಗೆನೆ ನಾವು ಮಾಡ್ತಾ ಇದ್ದೇವೆ. ಆ ವಿಷಯದಲ್ಲಿ ಎರಡನೇ ಅಭಿಪ್ರಾಯ ಇಲ್ಲವೇ ಇಲ್ಲ. ಹಾಗೂ ರೈತರ ಹಿತ ಕಾಪಾಡ್ಲಿಕ್ಕೂ ಕೂಡ ಇರ್ತೇವೆ. ಅದಕ್ಕೂ ತಪ್ಪುಗಳಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವೇನೋ ಈಗ ನೋಡಿ, ಒಂದು ಊರಿನಲ್ಲಿ ಅದು ಪಕ್ಕದ ಊರದ್ದು ತಗೊಂಡ್ ಬಂದು ಇದಕ್ಕೆ ಆಗತ್ತೆ, ಆ ತರ ತಪ್ಪುಗಳಾಗುತ್ತೆ. ಅಜಾಗರೂಕತೆಯಿಂದ ತಪ್ಪಾಗುತ್ತೆ. ಅದನ್ನ ಸರಿಪಡಿಸ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಇಷ್ಟು ನಾನು ವಿಷಯ ಗಮನಕ್ಕೆ ತರುತ್ತಾ ಮಾನ್ಯ ಸದಸ್ಯರು ತಾಳ್ಮೆಯಿಂದ ಕೇಳಿದ್ದಾರೆ. ಇವತ್ತು ಯಾಕೆಂದ್ರೆ ಏನೇನೋ ನಾನು ಪ್ರಶ್ನೆಗೆ ಉತ್ತರ ಕೊಟ್ಟು ಸಾಕಾಗಿತ್ತು ನಮಗೂ. ಇವತ್ತು ಅಟ್ಲೀಸ್ಟ್ ಈ ವೇದಿಕೆ ಮುಖಾಂತರ ಇದಕ್ಕೆ ಒಂದು ಸ್ಪಷ್ಟ ಸಂದೇಶ ಹೋಗಿದೆ ಅಂತ ನಾನು ಭಾವಿಸ್ತೇನೆ. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟೊತ್ತು ನಮ್ಮ ಕಂದಾಯ ಸಚಿವರು ಎಲ್ಲ ಈ ಬಗ್ಗೆ ಇದ್ದಂತ ಅಭಿಪ್ರಾಯಗಳನ್ನ ಏನೇನು ಸ್ಪಷ್ಟೀಕರಣ ಕೊಡಬೇಕು ಎಲ್ಲ ಕೇಳಿದ್ರು. ನಾವು ಕೇಳಿರ್ತಕ್ಕಂಥದ್ದು ಈ ಏನು ಬೇರೆ ಧರ್ಮಗಳಿಗೆ ಇವತ್ತು ಅವರ ಅನುಭವದಲ್ಲಿ ಇರ್ತಕ್ಕಂಥದ್ದನ್ನ ಅವ್ರ ಹೆಸರಿಗೆ ಫಾರಂ ನಂಬರ್ 9 ಕಾಲಂ ನಂಬರ್ 9 11ರಲ್ಲಿ ಬದಲಾವಣೆ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದಿತ್ತು. ಅದಕ್ಕೂ ಕೂಡ ಈ ಕೊನೆಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವ್ರಿಗೆ ಒಂದ್ಸತಿನ ಓಕೆ ಅನ್ಲಿಲ್ಲ, ಈಗ ಒಂದ್ ಸೆಕೆಂಡ್ ಮಾತಾಡ್ಲಿಲ್ಲ ಓಕೆ ಅಂತೀರ, ಒಂದ್ ನಿಮಿಷ. ಹಾಗಾಗಿ ಇವಾಗ ಬೀರ್ ದೇವ್ರ ದೇವಸ್ಥಾನ 2020ರಲ್ಲಿ ಅವರು ಒಕ್ಕಂತ ಇತ್ತು, ಅದನ್ನ ಬದಲಾಯಿಸಿ ನಾವು ಖಾತೆನೆ ಬದಲಾಯಿಸಿ ಕೊಟ್ಟಿದೀವಿ ಅಂತ ಸನ್ಮಾನ್ಯ ರೆವಿನ್ಯೂ ಮಿನಿಸ್ಟರ್ ಹೇಳಿದ್ರು. ಧನ್ಯವಾದಗಳು. ಮತ್ತೆ ವಿಶ್ವೇಶ್ವರಯ್ಯ ಸ್ಕೂಲ್ ಕೂಡ 8/11/2024ರಲ್ಲಿ ಇತ್ತು, ಅದನ್ನು ಕೂಡ ಖಾತೆ ಬದಲಾಯಿಸಿ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಕೂಡ ಅವ್ರು ಹೇಳಿದ್ರು. ಮತ್ತೆ ಈಗ ರೈತರದು ಸುಮಾರು 11,204 ಎಕರೆನಲ್ಲಿ ಮುಸ್ಲಿಮ್ಸ್ದೇ 9,124 ಎಕರೆ ಜಮೀನಿದೆ, ಅದು ಒಕ್ಕ ಹೆಸರಲ್ಲಿದೆ, ಅದನ್ನು ಬದಲಾಯಿಸಿಕೊಡ್ಬೇಕು ಅಂತಕ್ಕಂಥದ್ದು ಒಂದು. ಮತ್ತೆ 2,280 ಎಕರೆ ಹಿಂದೂಗಳ ಹೆಸರಲ್ಲಿದೆ ಅಂತ ಹೇಳಿದ್ರು. ಬಟ್ ನಾನು ಹೇಳೋದು ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಅಲ್ಲ, ಯಾವುದೇ ಧರ್ಮದ್ದಾಗಿರ್ಬೋದು ಒಕ್ಕಿಗೆ ಇರ್ತಕ್ಕಂಥದ್ದು. ಈಗ ಮುಸ್ಲಿಮ್ಸ್ ಕೂಡ ಅವರು ಕೂಡ ಮೊದಲಿಂದ ಉಳ್ಮೆ ಮಾಡ್ತಾ ಇದ್ದಾರೆ, ಅವ್ರದ್ದು ಕೂಡ ಒಕ್ಕಲ್ಲಿರೋದನ್ನ ಬದಲಾಯಿಸಿ ಅವ್ರ ಹೆಸರಿಗೆ ಪಾಣಿ ಖಾತೆ ಬರೋದ ರೀತಿಯಲ್ಲಿ ದಯಮಾಡಿ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ವಿನಂತಿ. ಈ ತರ ಇವತ್ತು ಇರ್ತಕ್ಕಂಥ ಎಲ್ಲ ಈ ಒಂದು ಗೊಂದಲ ಏನಿದೆ ಅದಕ್ಕೆ ತೆರೆ ಎಳೆದು ಎಲ್ಲ ದೇವಸ್ಥಾನಗಳಿರ್ಬೋದು, ಯಾವುದೇ ಬೇರೆ ಅನ್ಯ ಧರ್ಮದ್ದಿರ್ಬೋದು, ಸ್ವಂತ ಧರ್ಮದ್ದೇ ಇರ್ಬೋದು. ಈಗ ಏನಾಗುತ್ತೆ, ಮುಸ್ಲಿಮ್ಸ್ ಕೆಲವರು ಒಕ್ಕಿಗೆ ಸೇರ್ಸಕ್ ಇಷ್ಟಪಡಲ್ಲ ಜಮೀನುಗಳನ್ನ. ಅಲ್ಲಿ ನಾವು ಹೇಳ್ತೀವಿ ಗ್ರಾಂಟ್ ಎಲ್ಲ ಬರುತ್ತೆ ಅಂದ್ರೂ ಕೂಡ ಸೇರ್ಸಕ್ ಇಷ್ಟಪಡಲ್ಲ. ಅದರಿಂದ ಇದನ್ನ ಸ್ಮರಿಸ್ಕೊಳ್ಳಕ್ ಬಯಸ್ತೀನಿ. ನಾವ್ಯಾರು ಕೂಡ ಈ ಹಿಂದೂಗಳಾಗ್ಲಿ ಮುಸ್ಲಿಮ್ಸ್ ವಿರೋಧಿಗಳಲ್ಲ. ನಾವು ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅಣ್ತಂದಿರ್ತಾರೆ, ಹೋಗ್ಬೇಕು. ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗ ಸನ್ಮಾನ್ಯ ದೇವೇಗೌಡರು ಅವರು ಎಲ್ಲ ಸೇರ್ಕೊಂಡು 4% ರಿಸರ್ವೇಶನ್ ಕೊಟ್ಟರು. 50 ವರ್ಷ ಕಾಂಗ್ರೆಸ್ ಕೊಡಕ್ಕಾಗಿಲ್ಲ.
ಇರಲಿಲ್ಲ. ಅದನ್ನ ದೇವೇಗೌಡರು 4% ರಿಸರ್ವೇಶನ್ ಮುಸ್ಲಿಮ್ಸ್ ಇಟ್ಟಂತದ್ದು ಸಿದ್ದರಾಮಯ್ಯನವರು ಮತ್ತೆ ದೇವೇಗೌಡರು ಇದ್ದಂತ ಸಂದರ್ಭದಲ್ಲಿ. ಆದ್ರಿಂದ ಇಲ್ಲಿ ಯಾರು ಕೂಡ ನಾವು ಜಾತಿ ಭೇದ ಮಾಡೋದು ಬೇಡ, ಎಲ್ಲರೂ ಕೂಡ ಸೇರಿ ಎಲ್ಲಾ ಧರ್ಮಗಳನ್ನ ಉಳಿಸುವಂತ ಕೆಲಸ ಇವತ್ತು ಮಾಡಬೇಕು ಅಂತಕ್ಕಂಥದ್ದನ್ನ ವಿನಂತಿ ಮಾಡಿಕೊಂಡು ನಾನು ಇವತ್ತು ಕಂದಾಯ ಸಚಿವರು ಹೇಳಿದಂಥದ್ದೆಲ್ಲದನ್ನು ಕೂಡ ಅದೇ ತರ ಮುಂದುವರಿಸಿ ಮಾಡ್ಲಿ ಅಂತಕ್ಕಂಥದ್ದನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ,